ಎಷ್ಟು ದಿನ ಕೊರಗಲಿ, ಎಷ್ಟು ದಿನ ಇವರೆಲ್ಲ ನನ್ನನ್ನು ಕೇರ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಅವರ ಮೆಂಟಾಲಿಟಿಯಲ್ಲಿ ಯಾವುದೋ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೆ ಇನ್ನೊಂದು ಕಂಪನಿ ಜಂಪ್ ಆಗ್ತಾರೆ. ನನಗೆ ಇನ್ನೊಂದು ಕಂಪನಿ ಜಂಪ್ ಆಗೋಕ್ಕಾಗಲ್ಲ. ಅವನು ಹೋದ, ನನ್ನ ಇನೋವಾ ತೊಗೊಂಡೋದ, ಹೋಗಿ ಕಾಂಪೌಂಡ್ಗೆ ಗುದ್ದ, ಸಾರಿ ಸರ್ ಅಂದ, ಕೆಲಸ ಬಿಟ್ಟ ಹೋದ. ರಿಸೋರ್ಸ್ಫುಲ್ ಆಗಿರಿ, ಅಂದರೆ ಸ್ಕಿಲ್ ಸೆಟ್ಸ್ ಗೊತ್ತಿರಬೇಕು. ಸ್ಕಿಲ್ ಸೆಟ್ಸ್ ಗೊತ್ತಿಲ್ಲದೆ ಇದ್ದರೆ ಯಾವುದೇ ಎಂಪ್ಲಾಯ್ಮೆಂಟ್ ಆಫೀಸು ಅಥವಾ ಯಾವುದೇ ಕಂಪನಿ ಟ್ರೈನಿಂಗ್ ಸೆಂಟರ್ ಅಲ್ಲ. ಮ್ಯಾನೇಜ್ಮೆಂಟ್ ಏನಾದರೂ ನಿಮ್ಮ ಜೊತೆ ಕರೆದು ಚರ್ಚೆ ಮಾಡ್ತಾರೆ ಅಂತಂದರೆ ಇಟ್ ಈಸ್ ಪ್ಯೂರ್ಲಿ ಪ್ರೊಫೆಷನಲ್. ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟದ್ದು ಮಾತ್ರ ನಾವು ಕೇಳ್ತೀವಿ ಹೊರತು ನಮ್ಮ ಹತ್ರ ಎಮೋಷನಲಿ ಪರ್ಸನಲಿ ನಿಮ್ಮ ಮೇಲೆ ಹಂಗಿಸೋದು, ಬೈಯೋದು, ಪರ್ಸನಲ್ ವೆಂಜನ್ಸ್ಗಳು, ಜಾತಿ ಆಧಾರಿತ, ಧರ್ಮ ಆಧಾರಿತ ಇದ್ಯಾವುದೂ ನಮ್ಮಲ್ಲಿರಲ್ಲ. ಇಟ್ಸ್ ಎ ವೆರಿ ಲಾಂಗ್ ಲೈಫ್. ಎಂಪ್ಲಾಯರ್ಗೆ ಕೂಡ ಪ್ರತಿ ಸೆಕೆಂಡ್ ಕಲಿತಾರೆ, ಬೇರೆ ಬೇರೆ ಆರ್ಗನೈಸೇಷನ್ಸಿಂದ ಕಲಿತಾರೆ. ಎಂಪ್ಲಾಯಿಗಳು ಕಲಿಬೇಕು. ಇಷ್ಟೆಲ್ಲ ಮ್ಯಾನೇಜ್ಮೆಂಟ್ ಮಾಡಿದ್ರು ಎಂಪ್ಲಾಯಿ ಹೀಗೆ ಯೋಚನೆ ಮಾಡ್ತಾರಲ್ಲ ಅಂತ ನಿಮಗೆ ಬೇಜಾರಾಗಿದ್ದ ದಿನಗಳಿದೆಯಾ? ಏನಾದ್ರು ಇನ್ಸ್ಟೆನ್ಸಸ್ ಅಲ್ಲಿ ಹೇಳ್ಬೋದಾ? ಸೊ ದಟ್ ಆ ಎಂಪ್ಲಾಯಿ ಅನ್ನೋ ಕಮ್ಯುನಿಟಿ ಕೂಡ ಆ ಪೇನ್ಸ್ ಅಥವಾ ರಿಸ್ಕ್ಗಳು, ಇದನ್ನ ನಾನು ತುಂಬಾ ಸಲ ಚರ್ಚೆ ಮಾಡ್ತೀನಿ. ನಮ್ದೇ ಟೀಮ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀನಿ. ನಿಮ್ಮನ್ನ ಯಾವತ್ತೇ ಒಂದು ದಿನ ನಾನು ಬಿಟ್ಕೊಟ್ಟಿಲ್ಲ. ಅದನ್ನ ನಂಗೆ ನೋವು ಅಂತ ಬಂದಾಗೆಲ್ಲ ನೀವು ದೂರ ಇದ್ದೀರಲ್ಲ ಅಂತ ಕೇಳಿದೀನಿ. ಆದ್ರೆ ಎಷ್ಟೋ ವರ್ಷಗಳಾದ್ಮೇಲೆ ನಂಗನ್ಸಿದ್ದು ಅವರ ಯೋಚನೆ ಅಷ್ಟೇನೆ ಅಂತ. ಆ ಯೋಚನೆ ದಾಟಿದ್ರೆ ಅವ್ರ ಎಂಪ್ಲಾಯರ್ ಆಗ್ಬಿಡೋರು. ಸೊ ಹಾಗಾಗಿ ನಾನು ಆ ಎಕ್ಸ್ಪೆಕ್ಟೇಷನ್ ನಿಲ್ಲಿಸ್ಬಿಟ್ಟೆ. ಪರ್ಸೆಪ್ಷನ್ ವರ್ಸಸ್ ರಿಯಾಲಿಟಿ. ಎಷ್ಟು ದಿನ ಕೊರಗಲಿ, ಎಷ್ಟು ದಿನ ಇವರೆಲ್ಲ ನನ್ನನ್ನು ಕೇರ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಸೊ ಅವರ ಮೆಂಟಾಲಿಟಿಯಲ್ಲಿ ಯಾವುದೋ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೆ ಇನ್ನೊಂದು ಕಂಪನಿ ಜಂಪ್ ಆಗ್ತಾರೆ. ಎಕ್ಸಾಕ್ಟ್ಲಿ. ನಂಗೆ ಇನ್ನೊಂದು ಕಂಪನಿ ಜಂಪ್ ಆಗಕ್ಕಾಗಲ್ಲ. ನಾನು ಇವತ್ತು ಬಿಟ್ಟು ಬಿಡಬೇಕು ಅನ್ಸಿದ್ರೆ ನಂಗೆ 2 ನಿಮಿಷದ ಡಿಸಿಷನ್ ಅಷ್ಟೇ. ಈ ಕಂಪನಿ ಕ್ಲೋಸ್ ಮಾಡೋಣ ಅಂದ್ರೆ 2 ನಿಮಿಷ. ಡೈರೆಕ್ಟ್ಲಿ 70-80 ಜನ ಕೆಲಸ ಮಾಡ್ತಾ ಇದ್ದಾರೆ, ಇಂಡೈರೆಕ್ಟ್ಲಿ 500 ಜನ ಕೆಲಸ ಮಾಡ್ತಾ ಇದ್ದಾರೆ, ಅತಿ ಇಂಡೈರೆಕ್ಟ್ಲಿ 2000 ಜನ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಕಾನ್ಸೆಪ್ಟ್ ಮೇಲೆ ನನ್ನ ಒಬ್ಬನಿಗೆ ಅನ್ನಿಸ್ಬಿಟ್ರೆ ಇಷ್ಟು ಜನಕ್ಕೆ ಹೊಸ ಜಾಗ ಹುಡುಕೊಳ್ಳೋದು, ಹೊಸ ಜಾಬ್ ಹುಡುಕೊಳ್ಳೋಕೆ ಆಗಲ್ಲ. ಹಾಗಾಗಿ ಎಲ್ಲ ನೋವುಗಳನ್ನು ನಾವೇ ನುಂಗ್ಕೋತೀವಿ. ನುಂಗ್ಕೊಂಡು ದಿನ ಬೆಳಗ್ಗೆಯಿಂದ 100 ಸಲ ನಮಗೆ ಪೆಟ್ಟು ಬೀಳ್ತಾನೆ ಇರುತ್ತೆ. 1-2-3 ಸಣ್ಣ ಸಣ್ಣ ಎಂಪ್ಲಾಯಿ ರಾಂಗ್ ಥಾಟ್ ಪ್ರಾಸೆಸ್ನ ಹೇಳ್ತೀರಾ? ಗಾಡಿ ಓಡಿಸ್ತಾ ಇದ್ದಾರೆ, ಏನೋ ಒಂದು ಕ್ಯಾಶುಯಲ್ ಸುಮ್ಮನೆ ಓಡಾಟದಲ್ಲಿ ಹೋಗಿ ಗುದ್ದು ಬಿಡ್ತಾರೆ. ಗುದ್ದಿದಾಗ ಇವರೇ ಗುದ್ದಿದ್ರೋ ಇವರಿಗೆ ಬಂದು ಗುದ್ದಿದ್ರೋ ನೋವು ಯಾರಿಗೆ? ಎಂಪ್ಲಾಯರ್ಗೆ. ಗಾಡಿ ಹೊಡಿತು. ನಮ್ಮಲ್ಲಿ ಒಬ್ಬ ರಾಜೇ ಅರಸ್ ಅಂತ ಇದ್ದ. ಅವನು ಹೋದ, ನನ್ನ ಇನೋವಾ ತಗೊಂಡೋದ, ಹೋಗಿ ಕಾಂಪೌಂಡ್ಗೆ ಗುದ್ದ, ಸಾರಿ ಸರ್ ಅಂದ, ಕೆಲಸ ಬಿಟ್ಟ ಹೋದ. ಯಾರಿಗೀಗ ಇದು? ಕೆಲಸ ಬಿಟ್ಟ. ಹೆಚ್ಚಂದ್ರೆ ಅವತ್ ನನಗೆ ಫ್ರಸ್ಟ್ರೇಷನ್ ಇತ್ತು, ದುಡ್ಡಿರ್ಲಿಲ್ಲ. ಅದನ್ನ ರಿಪೇರ್ ಮಾಡಿಸ್ಬೇಕಾದ್ರೆ ದುಡ್ಡಿಲ್ಲ. 15,000 20,000 ಆಗತ್ತೆ ಅಂತಂದ್ರು. ನಂಗೆ ಅವನ ಮೇಲೆ ಒಂದ್ ಸ್ವಲ್ಪ ಕೋಪಿಸ್ಕೊಂಡೆ ನಾನು. ಅವನು ಕೆಲಸ ಬಿಟ್ಟ, ಮಾರನೇ ದಿನದಿಂದ ಬರಲೇ ಇಲ್ಲ. ಈ ತರ ಒಂದ್ ಇನ್ಸ್ಟೆನ್ಸ್ ಅಲ್ಲ. ಇನ್ಯಾವತ್ತೋ ಒಂದಿನ ಇನ್ಯಾರೋ ಓಡಿಸ್ತಾ ಇದ್ರು. ಒಂದು ನಮ್ಮ ಎವ್ಯಾಲಿ ಅಂತ ಇತ್ತು, ಹೋದ, ಹೊಡೆದ. ಅವಾಗ ಅಲ್ಲಿವರೆಗೂ ಒಂದು ಪರ್ಸನಲ್ ಹೆಸರಲ್ಲಿ ಇತ್ತು. ಅಲ್ಲಿಂದ ಮುಂದೆ ಕಂಪನಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ನಮ್ಮಲ್ಲಿ ಯಾವುದೋ ಒಂದು ವ್ಯವಸ್ಥೆಯ ವೀಕ್ನೆಸ್, ಟ್ರಾನ್ಸ್ಫರ್ ಮಾಡಿ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಒಂದೇ ಒಂದು ಲೆಟರ್ ಕೊಟ್ಟಿದ್ರೆ ಟ್ರಾನ್ಸ್ಫರ್ ಆಗ್ಬಿಡೋದು. ಮಾಡ್ಕೊಂಡಿರ್ಲಿಲ್ಲ. ಅದು ಆ ಗಾಡಿ ಓಡಿಸ್ತಾ ಇದ್ದಂತ ಡ್ರೈವರ್ ಮಾಡ್ಲಿಲ್ಲ. ಗಾಡಿ ಯಾರಿಗೆ ಅಲಾಟ್ ಮಾಡಿದ್ವಿ ಆ ಸ್ಟಾಫ್ ಮಾಡ್ಲಿಲ್ಲ. ನಮ್ಮ ಯಾವುದೇ ಅದರ ಜವಾಬ್ದಾರಿಯನ್ನು ತಗೋಬೇಕಾಗಿರುವಂತ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಇನ್ನೊಂದು ಲೀಗಲ್, ಯಾರು ಮಾಡ್ಲಿಲ್ಲ. ಎಲ್ಲೋ ಮಿಸ್ ಆಗೋಯ್ತದಲ್ಲ. ಗಾಡಿಗೆ ಹೋಗಿ ಒಂದು ಲಾರಿಗೆ ಕೂತ, ಯಾರಿಗೂ ಏನೂ ಆಗ್ಲಿಲ್ಲ. 1.25 ಲಕ್ಷ ರೂಪಾಯಿ ಬಂತು. ಈಗ ಈ 1.25 ಲಕ್ಷ ರೂಪಾಯಿ ಯಾರು ಕೊಡ್ಬೇಕು? ಸಾರಿ ಕೇಳಿದ್ರು. ಸಾರಿ ಸರ್ ನಿದ್ದೆ ಬಂದ್ಬಿಡ್ತು, ಸಾರಿ ಸರ್ ಅಡ್ಡ ಬಂದ್ಬಿಡ್ತು. ಯಾರು ಕೊಡ್ತಾರೆ ಈಗ? ಇದು ಎಂಪ್ಲಾಯರ್ಗೆ ಅರ್ಥ ಆಗೋದು. ಮಗು ಕೈಲಿ ಒಂದು ಕಾಫಿ ಕೊಟ್ಟು ಕಳಿಸ್ತಾ ಇದ್ದೀರಿ ಯಾರಿಗೋ ಕೊಡಕ್ಕೆ, ಗಾಜ್ ಹೊಡೆದಾಕ್ಬಿಡ್ತಪ್ಪ. ಅದೊಂದು 300-400 ರೂಪಾಯಿ ಗ್ಲಾಸ್. ಅಮ್ಮನಿಗೋ ಅಪ್ಪನಿಗೆ ಅಷ್ಟೇ ಪಿಂಚ್ ಆಗೋದು, ಮಗು ಗೊತ್ತಾಗಲ್ಲ. ಮಗು ಹೋಗಿ ಬೆಚ್ಚಾಗಿ ಕೂತ್ಕೊಳ್ಳುತ್ತೆ ಅಷ್ಟೇ. ಮಗು ನಿಮ್ದೇ ಆದ್ರಿಂದ ವಾಪಸ್ ನಿಮ್ಮ ಹತ್ರನೇ ಬರುತ್ತೆ. ಇಲ್ಲಿ ಎಂಪ್ಲಾಯಿ ನಮ್ಮ ಮನೆಯವ್ರು ಆಗದೆ ಇರೋದ್ರಿಂದ ಅವರು ಇನ್ನೊಂದು ಕೆಲಸ ಹುಡುಕೊಳ್ತಾರೆ.
ಅಪ್ಪ ಅಮ್ಮ ಬೈಯಲ್ವಾ ಅವತ್ತು? ಅಪ್ಪ ಅಮ್ಮ ಮೊದಲನೇದು ಬುದ್ಧಿ ಇಲ್ಲ, ಮಗು ಕೈಲಿ ಕಳಿಸ್ಬಾರ್ದು ಅಂತ. ಆದ್ರೆ ನಮಗೆ ನಾವು ಕೆಲಸ ಕೊಟ್ಟಿರೋದೇ ಅದು. ರೈಟ್, ನಾವು ಕೆಲಸ ಕೊಟ್ಟಿರೋದೇ ಅದು. ಯಾವುದೋ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟೇಶನ್ ಮಾಡಬೇಕಾಗಿತ್ತು, ಕರೆಕ್ಟಾಗಿ ಡಾಕ್ಯುಮೆಂಟೇಶನ್ ಮಾಡಿಲ್ಲ, ನಮ್ಗೊಂದು 5-6 ಲಕ್ಷ ರೂಪಾಯಿ ಯಾವುದೋ ಒಂದು ಪರ್ಟಿಕ್ಯುಲರ್ ಇಶ್ಯೂನಲ್ಲಿ ಲಾಸ್ ಆಯ್ತು. ಡಾಕ್ಯುಮೆಂಟೇಶನ್ ಅಲ್ಲಿ ಅವ್ರು ಹಾಕಿದ್ದಿದ್ರೆ ನಂಗೆ ಆ ಲಾಸ್ ಆಗ್ತಾ ಇರಲಿಲ್ಲ. ಇವಾಗ್ಲೂ ಅವ್ರು ನಮ್ಮ ಜೊತೆಲಿ ಇದ್ದಾರೆ. ಈಗ ನಾನು ಯಾರನ್ನ ಹೊಣೆ ಮಾಡ್ಲಿ ಇದಕ್ಕೆಲ್ಲ? ಆ 6 ಲಕ್ಷ ರೂಪಾಯಿ ಲಾಸ್ ಯಾರು ಹೊತ್ಕೋತಾರೆ? ಸೊ ಇಂಥ ಸಂದರ್ಭಗಳಲ್ಲೆಲ್ಲ ಮ್ಯಾನೇಜ್ಮೆಂಟೇ ಹೊತ್ಕೋಬೇಕಷ್ಟೇ. ಹೊತ್ಕೊಳ್ಳದೆ ಇದ್ರೆ ನಾನು ಫೈರ್ ಮಾಡ್ಬೇಕು, ಬೇಡ ಹೋಗಿ ಅಂತ ಹೇಳ್ಬೇಕು. ನೀವು ಇವತ್ತು ಈ ಕೇರ್ಲೆಸ್ ಆಗಿದ್ದೀರಿ, ಹೋಗಿ ಅಂತ ಹೇಳ್ಬೇಕು. ಇಂಥ ಸಂದರ್ಭಗಳು ಮನೇಲೂ ಬರುತ್ತಲ್ಲ. ಎಷ್ಟು ಸಲ ಕಳಿಸೋದು ಮನೆಯವ್ರನ್ನ? ಎಲ್ಲಿ ಕಳಿಸೋದು? ಸೊ ಹಾಗಾಗಿ ಇದು ಒಂದು ಪರಿವಾರ. ಆಸ್ ಮ್ಯಾನೇಜ್ಮೆಂಟ್ ನಾನು ಎಲ್ಲ ಈ ಎಂಪ್ಲಾಯಿ ವರ್ಗವನ್ನ ಕೇಳ್ಕೊಳ್ಳೋದೇನಂದ್ರೆ, ನನ್ನ ಆಫೀಸ್ ಆಗಲಿ ಇನ್ನೊಂದು ಆಫೀಸ್ ಆಗಲಿ, ತುಂಬಾ ಕಷ್ಟಪಟ್ಟು ತನ್ನ ಸ್ವಂತ ಜವಾಬ್ದಾರಿ, ತನ್ನ ಸ್ವಂತ ಆರೋಗ್ಯದ ರಿಸ್ಕು, ಮನೆ ನೋಡಕ್ಕಾಗಿರಲ್ಲ, ಎಂಟರ್ಟೈನ್ಮೆಂಟ್ ನೋಡಕ್ಕಾಗಿರಲ್ಲ, ಒಂದೇ ಒಂದು ಸಣ್ಣ ಪ್ರಯಾರಿಟಿ ಅಂತ ಬಂದ್ರೆ ಆರ್ಗನೈಸೇಷನ್ನೇ ಪ್ರಯಾರಿಟಿ ಆಗಿರುತ್ತೆ, ಜೀವ ಮಾಡ್ಕೊಂಡಿರ್ತಾರೆ ಅಂತ ಎಂಪ್ಲಾಯರ್ಸ್ಗಳು ಇದ್ದಾರೆ. ಈಗಲೂ ಬೇಕಾದಷ್ಟು 95% ಜನ ಹಂಗೆ ಇದ್ದಾರೆ. ಅವ್ರನ್ನ ಗೌರವದಲ್ಲಿ ನಡೆಸ್ಕೊಳ್ಳಿ. ಯಾವ್ದೋ ಒಂದು ಕೇಸ್ ಬರುತ್ತೆ, ಇಲ್ಲಿ ಯಾವ್ದೋ ಒಂದು ರಿಕವರಿಗೆ ಬರುತ್ತೆ, ಅಥವಾ ಏನೋ ಒಂದು ಸಂದರ್ಭಕ್ಕೆ ಬರುತ್ತೆ, ಯಾವ್ದೋ ಒಂದು ಕ್ಲೈಂಟ್ ಬಂದು ಕೂಗಾಡ್ಲಿಕ್ಕೆ ಬರ್ತಾರೆ. ನಮ್ಮ ಆರ್ಗನೈಸೇಷನ್ ಅಲ್ಲಿ ಇವೆಲ್ಲ ನಡೀತಾ ಇತ್ತು, ಈಗ್ಲೂ ನಡೆಯುತ್ತೆ, ಮೊದಲಿಗಿಂತ ಪ್ರಮಾಣ ಕಡಿಮೆ ಇವತ್ತು. ಆ ಕೂಗಾಡುವಾಗ ಎಲ್ಲ ಹೊರಗಡೆ ಹೊರಟೋಗೋರು. ನಮ್ಮ ಕಂಪನಿಯ ಒಬ್ಬನ್ನ ದೊಡ್ಡವ್ರನ್ನ ಇವ್ರು ಯಾರೋ ಬೈತಾ ಇದ್ದಾರೆ, ನಾವೆಲ್ಲ ಇವ್ರ ಸಪೋರ್ಟ್ ಬರ್ಬೇಕು ಅಂತ ಯಾರಿಗೂ ಅನ್ನಿಸ್ತಾನೆ ಇರ್ಲಿಲ್ಲ. ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದದ್ದು, ಯಾರ ಪರವಾಗಿ ನಾನು ಬೈಸ್ಕೊತಾ ಇರೋದು, ಯಾರಿಗೋ ಕೆಲಸ ವಹಿಸಿದೆ, ಅವ್ರು ಮಾಡಿಲ್ಲ, ಹಾಗಾಗಿ ಅವ್ರು ನನ್ನನ್ನು ಬಂದು ಬೈತಾ ಇದ್ದಾರೆ ಅಷ್ಟೇ. ಆದ್ರೆ ಇವ್ರು ಯಾರು ಕೊಲೀಗ್ಸ್ ಪರವಾಗೂ ನಿಲ್ಲಲ್ಲ, ಎಂಪ್ಲಾಯರ್ ಪರವಾಗೂ ನಿಲ್ಲಲ್ಲ. ನಂಗೆ ಇದು ಎಫೆಕ್ಟ್ ಆಗದೆ ಇದ್ರೆ ಸಾಕು. ಒಂದು ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ ಅಂತ ಹೇಳ್ಕೊಳ್ಳಿ, ಯಾವ್ದೋ ಒಂದು ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತಂದ್ರೆ ಆಗ್ಲಿ ಬಿಡು ಅವ್ರಿಗೆ, GST ರೈಡ್ ಆಗುತ್ತೆ ಆಗ್ಲಿ ಬಿಡು ಅವ್ರಿಗೆ, ಯಾವ್ದೋ ಲಾಸ್ ಆಗುತ್ತೆ ಖುಷಿ ಪಡ್ತಾರೆ. ಆ ಮೆಂಟಾಲಿಟಿಯಿಂದ ಎಂಪ್ಲಾಯಿಗಳು ದಯವಿಟ್ಟು ಹೊರಗೆ. ಅವಾಗ ಎಂಪ್ಲಾಯರ್ಗೆ ನನ್ನ ಕೈ ಹಿಡ್ದವ್ರಪ್ಪ, ಇವ್ರು ನಾನು ಕೈ ಬಿಡಬಾರ್ದು ಅಂತ ಅನ್ಸುತ್ತೆ. ಇದು ಒಂದು ಕಂಪನಿಯ ಆರೋಗ್ಯ. ಇದು ಇವ್ರು ಅವ್ರನ್ನ ಬಿಟ್ಕೊಡ್ಬಾರ್ದು, ಅವ್ರು ಇವ್ರನ್ನ ಬಿಟ್ಕೊಡ್ಬಾರ್ದು. ಒಂದೇ ಮನೆ ಇದು, ಹೆಚ್ಚು ಸಮಯ ಇಲ್ಲೇ ಕಳಿತೀವಿ. ನಿಜ. ಒಂದು ಟೈಮಲ್ಲಿ ಎಂಪ್ಲಾಯರ್ಗೆ ಏನಾದ್ರು ಅನ್ನಿಸ್ಬಿಟ್ಟು 100% ಅವ್ರ ಮೆಕ್ಯಾನಿಕಲ್ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರೆ, 10 ಗಂಟೆಗೆ ಬಂದ್ರೆ ಸಂಬಳ ಕೊಡು, ಇಲ್ದಾರೆ ಕೊಡಬೇಡ ಅಂತ ಒಂದು ರೂಲ್ ಮಾಡಿ ಇಟ್ಬಿಟ್ರೆ, ಕೆಲಸ ಪ್ರೊಡಕ್ಟಿವಿಟಿ ಮಾಡಿದ್ರೆ ಸಂಬಳ ಕೊಡಿ, ಇಲ್ದಾರೆ ಇಲ್ಲ ಅಂದ್ಬಿಟ್ರೆ, ಇವತ್ತಿನ ಕಾರ್ಪೊರೇಟ್ ಆಫೀಸರ್ಸ್ ಅಲ್ಲಿ ನಾವ್ ಇದನ್ನ ನೋಡಿದೀವಿ. ಏನಂದ್ರೆ ಪಂಚಿಂಗ್ ಟೈಮ್ ನೀವು 10 ಗಂಟೆಗೆ ಇಟ್ಟಿದ್ದೀರಿ, 10 ಗಂಟೆಗೆ ಪಂಚ್ ಆಗ್ಬೇಕು, 10:20ಕ್ಕೆ ಪಂಚ್ ಆಗಲ್ಲ, ಅದು ಸೆಟ್ ಮಾಡಿ ಇಟ್ಬಿಟ್ಟಿರ್ತಾರೆ. 10:20ಕ್ಕೆ ಬಂದ್ರೆ ಬಾಗಿಲು ಹಾಕೊಂಡು ಹೋಗ್ತಾ ಇರ್ಬೇಕು. ಸ್ಯಾಲರಿ ಕಟ್. ಸೊ ಅದು ಒಳ್ಳೇದಾ, ಅಥವಾ ಇಬ್ರು ಮ್ಯೂಚುವಲ್ ಕೇರಿಂಗ್ ಒಳ್ಳೇದಾ? ಯಾವಾಗ್ಲೂ ಮ್ಯೂಚುವಲ್ ಕೇರಿಂಗ್ ಇರ್ಲೇಬೇಕು. ಪ್ರಾವಿಷನ್ಸ್ ಕೊಟ್ಕೋಬೇಕು. ನಮ್ಮಲ್ಲಿ ನಾನು ಯಾವಾಗ್ಲೂ ಹೇಳಿರ್ತೀನಿ, ರಜೆಗಳು ನಿಮಗೆ ಇರುತ್ತೆ, ನಿಮಗೆ ಎಲಿಜಿಬಲ್ ರಜೆಗಳಿರುತ್ತೆ, ಆದರೆ ಮೆಡಿಕಲ್ಗೆ ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಜುಡಿಷಿಯಸ್ ಆಗಿ ಖರ್ಚು ಮಾಡಬೇಕು. ಮೆಡಿಕಲ್ಗೆ ಯಾವತ್ತೋ ನಿಮ್ಗೋ ನಿಮ್ಮ ಮನೇಲಿ ಯಾರಿಗೋ ಒಬ್ಬರಿಗೆ ರಜೆ ಬೇಕಾಗಿರುತ್ತೆ, ಅವತ್ತಿನ ದಿನ ನಿಮ್ ರಜೆ ಇರಲ್ಲ. ಯಾಕೆ ರಜೆ ಇರಲ್ಲ ಅಂದ್ರೆ ಸಿಕ್ಕಿದಾಗ ಹಾಕ್ಬಿಡ್ತಾರೆ. ಹಂಗ್ ಮಾಡ್ಬೇಡಿ. ರಜೆ ಹಾಕುವಾಗ 1 ದಿನ 2 ದಿನ ಮುಂಚಿತವಾಗಿ ನಿಮ್ಮ HODಗಳಿಗೆ ತಿಳಿಸಿ. ಅವಾಗ ಏನಾಗುತ್ತೆ, ಅವ್ರು ಪ್ರಿಪೇರ್ ಆಗ್ತಾರೆ. ನಾಳೆ ನಿಮಗೆ ಪ್ರಮೋಷನ್ ಆಗ್ಬೇಕಾದ್ರೆ ಎಲ್ಲ ಗಮನಕ್ಕೆ ಬರುತ್ತೆ. ಇವರು ನಮ್ಮಲ್ಲಿ 6 Rs ಅಂತ ಮಾಡ್ಕೊಂಡಿದೀವಿ. ಒಬ್ಬ ವ್ಯಕ್ತಿ ಹೇಗಿರ್ಬೇಕು ಅಂತ, ಅವನು ಎಂಪ್ಲಾಯಿ ಅಥವಾ ಎಂಪ್ಲಾಯರ್, ಇಡೀ ಪ್ರೋಸೆಸ್ ಅಲ್ಲಿ ವ್ಯಕ್ತಿಗಳು ಹೇಗಿದ್ರೆ ಅವ್ರನ್ನ ಗೌರವದಲ್ಲಿ ಕಾಣ್ಬೋದು ಅಂತ. ಮೊದಲನೇ R, ರೀಚಬಲ್. ಫೋನ್ ಮಾಡಿದಾಗ ಸಿಗೋ ಹಾಗಿರಿ, ರೀಚಬಲ್. ಕರೆದಾಗ ಸಿಗುವ ಹಾಗಿರಿ. ಯಾವತ್ತೋ ಒಂದಿನ ರಜೆಪ್ಪ, ಎಮರ್ಜೆನ್ಸಿ ಏನೋ ಒಂದು ಕೆಲಸ ಇದೆ, ಕರೆದಾಗ ಸಿಗುವ ಹಾಗಿರಿ. ಫೋನೇ ಸಿಗದೆ ಇದ್ರೆ ನಿಮ್ಮ ಡ್ರಾನಲ್ಲಿ ಏನೋ ಇಟ್ಬಿಟ್ಟು ಹೊಟ್ಟೋಗಿದ್ದೀರಿ, ಲಾಕ್ ಇಟ್ಬಿಟ್ಟು ಹೊಟ್ಟೋಗಿದ್ದೀರಿ, FD ಇಟ್ಬಿಟ್ಟು ಹೊಟ್ಟೋಗಿದ್ದೀರಿ, ನಮಗೆ ನಿಮ್ಮ ರಜೆಯಲ್ಲಿರುವಾಗ ನಮಗೆ ಬೇಕಾಯ್ತು. ಸೊ ರೀಚಬಲ್, ಬಿ ರೀಚಬಲ್. ರಿಲಯಬಲ್, ಇವ್ರನ್ನ ನಾನು ನಂಬಬಹುದು ಅಂತ ಅನ್ನಿಸ್ಬೇಕು. ಇಬ್ಬರಿಗೂ ಇದು ಅನ್ವಯಿಸುತ್ತೆ, ಆ ಕಂಪನಿಯ ಪ್ರತಿಯೊಂದು ವ್ಯಕ್ತಿಗೂ ಅನ್ವಯಿಸುತ್ತೆ ಇದು. ರಿಲಯಬಲ್, ರೀಸನಬಲ್. ಏನೋ ಒಂದು 10 ನಿಮಿಷ ಲೇಟ್ ಆಯ್ತು ಹೇಳ್ಬಿಡಿ ಪ್ರಾಮಾಣಿಕವಾಗಿ. ಇವರು ಎಂಪ್ಲಾಯರ್ ಕೂಡ ನಿನ್ ಲೇಟ್ ಆಯ್ತಪ್ಪ, ಇಟ್ಸ್ ಓಕೆ, ನಾಳೆಯಿಂದ ದಯವಿಟ್ಟು ಹಾಗೆ ಮಾಡಬೇಡ ಅಂತ ಹೇಳಿ. ದಟ್ ಈಸ್ ಕಾಲ್ಡ್ ರೀಸನಬಲ್. ರೀಚಬಲ್,
ರಿಲಯಬಲ್, ರೀಸನಬಲ್, ರೆಸ್ಪಾನ್ಸಿಬಲ್. ಇಲ್ಲಿ 2 ತರದ ರೆಸ್ಪಾನ್ಸಿಬಿಲಿಟಿ. ಒಂದು, ತಮಗೆ ಕೆಲಸಗಳನ್ನು ಕೊಟ್ಟಿರ್ತೀವಿ, ಅಂದ್ರೆ ಇಂಡಿವಿಜುವಲಿ ಕೆಲಸಗಳನ್ನು ಹಂಚಿರ್ತೀವಿ. ಆ ಹಂಚಿರುವ ಕೆಲಸವನ್ನ ಡೆಫಿನೆಟ್ಲಿ ಮಾಡ್ತಾರೆ ಅನ್ನುವ ರೆಸ್ಪಾನ್ಸಿಬಿಲಿಟಿ ಇವ್ರಿಗಿದೆ ಅನ್ಸಿದ್ರೆ ಮ್ಯಾನೇಜ್ಮೆಂಟ್ ಸ್ವಲ್ಪ ನಿರಾಳ ಆಗ್ತಾರೆ. ಇವ್ರಿಗೆ ಏನ್ ಕೆಲಸ ಕೊಟ್ಟರು ಇವ್ರು ಮಾಡೋದೇ ಇಲ್ವೇನೋ, ತೋಚ್ಕೊಂಡು ಮಾಡಲ್ಲ, ಹೇಳಿದ್ದು ಮಾಡಲ್ಲ. ಅವಾಗ ಎಂಪ್ಲಾಯರ್ ಏನಿರ್ತಾರೆ ಅವ್ರು 2 ಹೆಜ್ಜೆ ಹಿಂದಕ್ಕೆ ಹೋಗ್ತಾರೆ, ಒಪಿನಿಯನ್ಸ್ ಫಾರ್ಮ್ ಮಾಡ್ಕೋತಾ ಬರ್ತಾರೆ. ಸೊ ರೆಸ್ಪಾನ್ಸಿಬಲ್. ರಿಸೋರ್ಸ್ಫುಲ್ ಆಗಿರಿ, ಅಂದ್ರೆ ಸ್ಕಿಲ್ ಸೆಟ್ಸ್ ಗೊತ್ತಿರ್ಬೇಕು. ಸ್ಕಿಲ್ ಸೆಟ್ಸ್ ಗೊತ್ತಿಲ್ಲದೆ ಇದ್ರೆ ಯಾವುದೇ ಎಂಪ್ಲಾಯ್ಮೆಂಟ್ ಆಫೀಸು ಅಥವಾ ಯಾವುದೇ ಕಂಪನಿ ಟ್ರೈನಿಂಗ್ ಸೆಂಟರ್ ಅಲ್ಲ. ಸೊ ಇದು ಎಲ್ಲ ಎಂಪ್ಲಾಯರ್ಗೂ ಗೊತ್ತಿರಬೇಕು. ನಾನು ಅಲ್ಲಿನ ಕಲೆಯನ್ನ ಕಲೀಲಿಕ್ಕೆ ಬಂದವನು ಅಂತ ಅನ್ನಿಸ್ಬಾರ್ದು. ಇವರು ಟ್ರೈನಿಂಗ್ ಸೆಂಟರ್ ಇಟ್ಕೊಂಡಿದ್ದಾರೆ, ಇವ್ರು ಕಲೆ ಕಲಿಸ್ಕೊಡ್ತಾರೆ, ಆಮೇಲೆ ಸಂಬಳವೂ ಕೊಡ್ತಾರೆ ಅಂತ ಅನ್ನಿಸ್ಬಾರ್ದು. ನನ್ನ ಹತ್ರ ಒಂದು ಕಲೆ ಇದೆ, ಆ ಕಲೆಯನ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ, ನನ್ನನ್ನ ಇವರು ಹೈರ್ ಮಾಡಿದ್ದಾರೆ, ಅಷ್ಟಿದ್ರು ಸಾಕು. ರೆಸ್ಪೆಕ್ಟ್ಫುಲ್. ಇಡೀ ಪ್ರೋಸೆಸ್ಸು ಗೌರವದಲ್ಲಿ ಇರಬೇಕು. ಗೌರವ ಕೊಟ್ಟಾಗ ಮಾತ್ರ ಗೌರವ ಸಿಗೋದು ಅಂತ ಗೊತ್ತಿರಬೇಕು. ಗೌರವ ಕೊಟ್ಟಿಲ್ಲ, ವ್ಯಕ್ತಿ ಗೌರವನೂ ಕೊಟ್ಟಿಲ್ಲ, ಪ್ರೊಫೆಷನಲ್ ಗೌರವನೂ ಕೊಟ್ಟಿಲ್ಲ, ಇವರು ಕೊಟ್ಟಿಲ್ಲ, ಇವ್ರಿಗೂ ಸಿಗಲ್ಲ. ಅದೇ ಎಂಪ್ಲಾಯರ್ಗೂ ಆಗಿರ್ಬೋದು, ಎಂಪ್ಲಾಯಿಗೂ ಆಗಿರ್ಬೋದು. ಹೀಗೆ 6R ಥಿಯರಿ ಅಂತ ಮಾಡಿದ್ದೀವಿ. ಕಮ್ಯುನಿಕೇಶನ್ ತುಂಬ ಚೆನ್ನಾಗಿರ್ಬೇಕು. ನಮ್ಮ ಆರ್ಗನೈಸೇಷನ್ಲಿ 2 ಭಾಗ ಯಾವಾಗಲೂ ಮಾಡ್ತೀವಿ. ಬಂದವ್ರಿಗೆಲ್ಲ ಹೇಳಿರ್ತೀನಿ, ನಿಮ್ಮ ಪರ್ಸನಲ್ಲೇ ಬೇರೆ, ನಿಮ್ಮ ಪ್ರೊಫೆಷನಲ್ಲೇ ಬೇರೆ. ಮ್ಯಾನೇಜ್ಮೆಂಟ್ ಏನಾದ್ರು ನಿಮ್ ಜೊತೆ ಕರೆದು ಚರ್ಚೆ ಮಾಡ್ತಾರೆ ಅಂತಂದ್ರೆ ಇಟ್ ಈಸ್ ಪ್ಯೂರ್ಲಿ ಪ್ರೊಫೆಷನಲ್. ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟದ್ ಮಾತ್ರ ನಾವು ಕೇಳ್ತೀವಿ ಹೊರತು ನಮ್ಮ ಹತ್ರ ಎಮೋಷನಲಿ, ಪರ್ಸನಲಿ ನಿಮ್ಮ ಮೇಲೆ ಹಂಗ್ಸೋದು, ಬೈಯೋದು, ಪರ್ಸನಲ್ ವೆಂಜನ್ಸ್ಗಳು, ಜಾತಿ ಆಧಾರಿತ, ಧರ್ಮ ಆಧಾರಿತ ಇದ್ಯಾವುದು ನಮ್ಮಲ್ಲಿ ಇರಲ್ಲ. ವಿ ಆರ್ ಕ್ಲಿಯರ್. ಇದನ್ನೆಲ್ಲ ನಾವು ಕಲ್ತಿರೋದು. ಸೊ ಹಾಗಾಗಿ ಒಂದು ಆರ್ಗನೈಸೇಷನ್ ನಡಿಬೇಕಾದ್ರೆ ಹೀಗೆಲ್ಲ ಗೊತ್ತಿರಬೇಕು. ಆರ್ಗನೈಸೇಷನ್ ಹುಟ್ಟು ಹಾಕಿದವ್ರಿಗೂ ಗೊತ್ತಿರಬೇಕು, ನಡೆಸೋವ್ರಿಗೆ ಗೊತ್ತಿರಬೇಕು. ತನಗೆ ಗೊತ್ತಿದ್ರೆ ಸಾಲದು, ಆ ನೆಕ್ಸ್ಟ್ ಲೈನ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ ಬರ್ತಾರಲ್ಲ ಎಲ್ಲರಿಗೂ ಈ ಕಲ್ಚರ್ ಅನ್ನ ಪಾಸ್ ಆನ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. 2-3 ಆರ್ಗನೈಸೇಷನ್ ಇನ್ನ ರೆಫರೆನ್ಸ್ ಹೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ. ಆನಂದ್ ಮಹೀಂದ್ರ ಇವತ್ತು ಇಂಡಿಯಾಸ್ ಲೀಡಿಂಗ್ ಇಂಡಸ್ಟ್ರಿಯಲಿಸ್ಟ್, ಬಿಸ್ನೆಸ್ ಮೆನ್. ಅವರು ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಕೂಡ ಅವ್ರು ಅರ್ಥ ಮಾಡ್ಕೋತಾರೆ, ಅರ್ಥ ಮಾಡ್ಬಿಟ್ಟು ಇಂಪ್ಲಿಮೆಂಟ್ ಮಾಡ್ತಾರೆ ಆರ್ಗನೈಸೇಷನ್ ಅಲ್ಲಿ ಬಂದು. ಅವರ ಕ್ಲಬ್ ಮಹೀಂದ್ರ ಇದೆ, ಅವರ ಆರ್ಗನೈಸೇಷನ್ ಎಲ್ಲವೂ ಇದೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಕ್ಲಬ್ ಮಹೀಂದ್ರ ನಾನು ತುಂಬಾ ಇಷ್ಟಪಟ್ಟದ್ದು. ಅಲ್ಲಿನ ದೊಡ್ಡ ವ್ಯಕ್ತಿಯಿಂದ ಹಿಡಿದು ಕೆಳಗಿನ ವ್ಯಕ್ತಿವರೆಗೆ ಮೊದಲನೇದು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿ ಇಡಿಸ್ತಾರೆ. ಅಂದ್ರೆ ಮ್ಯಾನೇಜರ್, ಜನರಲ್ ಮ್ಯಾನೇಜರ್ ಅವರು ಕೆಳಗಡೆ ಇರೋ ವ್ಯಕ್ತಿಯನ್ನ ಚಿಕ್ಕದಾಗಿ ಟ್ರೀಟ್ ಮಾಡಬಾರ್ದು. ಒಬ್ಬ ಮಾಲಿಯನ್ನ ಅಥವಾ ಒಬ್ಬ ಗಾರ್ಡನರ್ ಅನ್ನ ಅವರು ಕೆಟ್ಟದಾಗಿ ಟ್ರೀಟ್ ಮಾಡಬಾರ್ದು. ಸೊ ಹಾಗಾಗಿ ಆ ಪ್ರೋಸೆಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. 2ನೇದು, ಈ ಯಾರು ಎಂಪ್ಲಾಯೀಸ್ ಇರ್ತಾರೆ ಇರ್ರೆಸ್ಪೆಕ್ಟಿವ್ ಆಫ್ ಹೈರಾರ್ಕಿ, ಅವರು ಕಸ್ಟಮರ್ಸ್ ಬಂದ್ರೆ ನಮಸ್ಕಾರ ಸರ್, ಅವರವರ ಭಾಷೆನಲ್ಲಿ ಗುಡ್ ಮಾರ್ನಿಂಗ್ ಸರ್, ಗುಡ್ ಈವ್ನಿಂಗ್ ಮೇಡಮ್, ಹಿಂಗೆ ಆ ಗುಡ್ ಅನ್ನೋದು ಇದೆಯಲ್ಲ ಅವ್ರ ಗೆಸ್ಚರ್ಸ್ ಅಲ್ಲಿ ತೋರಿಸ್ತಾರೆ. ನಾನು ಎಷ್ಟೋ ಸಲ ಅಲ್ಲಿ ವಾಕಿಂಗ್ ಮಾಡ್ತೀನಿ, ಮಾಡುವಾಗ ಗಾರ್ಡನರ್ ಇದ್ದವರು ಎತ್ತಿಂತ್ಕೊಂಡು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ವಿತ್ ಅ ಸ್ಮೈಲ್, ಪ್ಲೆಸೆಂಟ್. ಸೊ ಆ ಕಲ್ಚರ್ ಅನ್ನ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಸಲ ನನಗೆ ಕ್ಲಬ್ ಮಹೀಂದ್ರ ಹೋಗಬೇಕು ಅನ್ನುವ ಮನಸ್ಥಿತಿಯನ್ನು ತರಿಸ್ತಾರೆ ಅವರು. ಅಲ್ಲಿನ ಎಂಪ್ಲಾಯೀಸ್ ಮತ್ತೆ ಅಲ್ಲಿನ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ನನಗೆ ಬೇಜಾರಾಗುವ ಹಾಗೆ ಅವ್ರು ಯಾರು ನಡ್ಕೊಳ್ಳೋದು. ಸೊ ದಿಸ್ ಇಸ್ ನಾನು ಕಲ್ತದ್ದಲ್ಲಿಂದ. ಟಾಟಾಸಿಂದ ಕಲ್ತಿದ್ದೀನಿ. ರತನ್ ಟಾಟಾ ನಡ್ಕೊಳ್ಳೋ ರೀತಿ ಅದು ಇವತ್ತು 100% ವೈರಲ್, ಎಲ್ಲರಿಗೂ ಗೊತ್ತಿದೆ. ಯಾರೇ ಎಂಪ್ಲಾಯರ್ ಆಗಿದ್ರು ಕೂಡ ಅವರಿಗೆ ನಾನು ಟಾಟಾ ಹಾಗೆ ಬದುಕಬೇಕು ಅಂತ ಅನ್ಸುತ್ತೆ. ಹಾಗೆ ಇಶಾ ಫೌಂಡೇಶನ್ ಇದೆ. ಇಶಾ ಫೌಂಡೇಶನ್ ಅಲ್ಲೂ ಹಾಗೆ ಯಾರು ಹೋದ್ರೂ ಕೂಡ ಅಲ್ಲಿ ನಮಸ್ಕಾರಂ ಅಂತಾರೆ, ತುಂಬಾ ಗೌರವದಲ್ಲಿ ನಡೆಸ್ಕೋತಾರೆ. ಅವಾಗ ಏನಾಗುತ್ತೆ, ನಿಮ್ಗೆ ಮತ್ತೆ ಮತ್ತೆ ಆ ಜಾಗಕ್ಕೆ ಹೋಗ್ಬೇಕು ಅನ್ಸುತ್ತೆ. ಸೊ ನಾವು ಕೂತಿರುವ ಜಾಗ ಇದೆಯಲ್ಲ, ಅಂದ್ರೆ ಯಾವುದೇ ಆರ್ಗನೈಸೇಷನ್ ತುಂಬಾ ಗೌರವದಲ್ಲಿ ನಡ್ಸ್ಕೊಳ್ಳೋ ಹಾಗಿರ್ಬೇಕು. ಗೌರವ ಕೊಡ್ತಾ ಇದ್ದಂಗೆ ಬಾಕಿ ಸಣ್ಣ ಪುಟ್ಟ ತಪ್ಪುಗಳಿಗೆ ಗೌಣ ಆಗ್ಬಿಡುತ್ತೆ. ಲೇಟ್ ಆಗಿ ಬಂದಿದ್ದೀನಿ, ಐ ಆಮ್ ಸಾರಿ, ಏನೋ ಕೆಲಸ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ, ನಾನು ಮುಗಿಸ್ತೀನಿ. ಆ ಮುಗಿಸ್ತೀನಿ, ಸಾರಿ, ಇವೆಲ್ಲ ಪದಗಳಿದೆಯಲ್ಲ, ಥ್ಯಾಂಕ್ಸ್, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್, ನಂಗೆ ಕಾಫಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್, ಈ ಪದಗಳಿದೆಯಲ್ಲ ತುಂಬಾ ಶಕ್ತಿಯನ್ನ ತುಂಬುತ್ತೆ ಆರ್ಗನೈಸೇಷನ್. ವ್ಯಕ್ತಿಗೂ ತುಂಬುತ್ತೆ, ಆರ್ಗನೈಸೇಷನ್ಗೂ ತುಂಬುತ್ತೆ. ಹೀಗೆ ಇಟ್ಸ್ ಎ ವೆರಿ ಲಾಂಗ್ ಲೈಫ್. ಎಂಪ್ಲಾಯರ್ಗೆ ಕೂಡ ಪ್ರತಿ ಸೆಕೆಂಡ್ ಕಲಿತಾರೆ, ಬೇರೆ ಬೇರೆ ಆರ್ಗನೈಸೇಷನ್ಸ್ ಇಂದ ಕಲಿತಾರೆ. ಎಂಪ್ಲಾಯಿಗಳು ಕಲಿಬೇಕು. ಇದು ಒಳ್ಳೆ ಪಾರ್ಟ್ನರ್ಶಿಪ್ ಆಗಬೇಕು. ಅವಾಗ ಒಂದು ಆರ್ಗನೈಸೇಷನ್ ಬೆಳೆಯುತ್ತೆ, ವ್ಯಕ್ತಿ ಬೆಳೀತಾರೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾರೆ, ಸೋಷಿಯಲಿ ಸ್ಟ್ರಾಂಗ್ ಆಗ್ತಾರೆ. ಥ್ಯಾಂಕ್ಸ್ ಟು ಯು.
ಥ್ಯಾಂಕ್ ಯು. ಇನ್ಸೈಡ್ ಸ್ಟೋರೀಸ್ ಅಂತ ನಾವು ಕರಿತೀವಿ ಇದನ್ನ. ನೋಡಕ್ಕೆ ಒಂದು ಬಿಲ್ಡಿಂಗ್ ಇರುತ್ತೆ, ಒಬ್ರು ಪಾರ್ಕಿಂಗ್ ಮಾಡ್ತಾರೆ, ಒಳಗೆ ಹೋಗ್ತಾರೆ, 8-9 ಗಂಟೆ ಕಾಲ ಆದ್ಮೇಲೆ ಹೊರಗೆ ಬರ್ತಾರೆ, ಮನೆಗೆ ಹೋಗ್ತಾರೆ. ಇಷ್ಟನ್ನ ಹೊರ ಪ್ರಪಂಚ ನೋಡುವಂಥ ದೃಷ್ಟಿ ಅದು. ಆದರೆ ಒಳಗೆ ಬೋತ್ ದ ಸೈಡ್ಸ್ ಏನೇನು ಆಗು ಹೋಗುಗಳಿರುತ್ತೆ, ಅದು ಎಷ್ಟು ಕ್ರೂಷಿಯಲ್ ಇಬ್ಬರಿಗೂ ಕೂಡ ಅನ್ನೋದನ್ನ ಇವತ್ತು ಸಚಿತ್ರಣವಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ, ಆ ಫ್ಯಾಕ್ಟ್ಸನ್ನ ಹೇಳಿದ್ದೀರಾ. ವಿತ್ ದಿಸ್ ಐ ಹೋಪ್ ಇಬ್ರು ಪೇನ್ಸ್ ಅರ್ಥ ಆಗುತ್ತೆ. ಬಹುಶಃ ಇದನ್ನ ನೋಡ್ತಿರೋರು ಒಬ್ಬ ಎಂಪ್ಲಾಯಿ ಆಗಿ ಒಬ್ರು ಯಾರು ಇದನ್ನ ನೋಡ್ತಿದ್ರೆ ಅಥವಾ ಒಬ್ರು ಎಂಪ್ಲಾಯರ್ ಆಗಿ ನೋಡ್ತಿದ್ರೆ ಏನಾದ್ರೂ ಇಂಪ್ಲಿಮೆಂಟ್ ಮಾಡ್ಕೋಬೋದಾ, ಏನಾದ್ರೂ ಚೇಂಜಸ್ ಮಾಡಿಫಿಕೇಶನ್ಸ್ ಮಾಡ್ಕೊಳ್ಬೋದಾ ಟು ಮೇಕ್ ಮೈ ಆರ್ಗನೈಸೇಷನ್ ಬೆಟರ್ ಅನ್ನೋ ಒಂದು ಥಾಟ್ ಆ ಮೊಮೆಂಟ್ ಬಂದ್ರೂ ದ ಪರ್ಪಸ್ ಇಸ್ ಸರ್ವ್ಡ್ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇನ್ಪುಟ್ಸ್. ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಪ್ರತಿ ಬಾರಿ ಶೇರ್ ಮಾಡ್ತೀರಾ, ನಿಮ್ಮ ನಾಲೆಡ್ಜನ್ನ ಶೇರ್ ಮಾಡ್ತೀರಾ. ಇಟ್ಸ್ ಬಂಡಲ್ ಆಫ್ ನಾಲೆಡ್ಜ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವಿ ರೆಸ್ಪೆಕ್ಟ್ ಯುವರ್ ಟೈಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯುವರ್ ನಾಲೆಡ್ಜ್. Thank you so much.